ಸ್ವತಂತ್ರ ಭಾರತದಲ್ಲಿ ಜವಾಹರ್ಲಾಲ್ ನೆಹರು ನಂತರ ಮೂರನೇ ಬಾರಿ ಪ್ರಧಾನಿ ಪಟ್ಟವನ್ನು ಅಲಂಕರಿಸ್ತಾ ಇರುವಂತ ನರೇಂದ್ರ ಮೋದಿ ಇವತ್ತು ಪಟ್ಟಾಭಿಷೇಕ. ನೂತನ ಸಂಸದರಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಸರ್, ಒಂದು ಐತಿಹಾಸಿಕ ದಿನಕ್ಕೆ, ಐತಿಹಾಸಿಕ ಕ್ಷಣಕ್ಕೆ ನಾವಿವತ್ತು ಸಾಕ್ಷಿ ಆಗ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಸಿಂಹಾಸನ ಏರ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಸರ್. ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗುವ ಕ್ಷಣವನ್ನು ಭಾವುಕತೆಯಿಂದ ಕಣ್ತುಂಬಿಸಿಕೊಳ್ಳಕ್ಕೆ ಭಾರತ ದೇಶದ ಎಲ್ಲ ರಾಷ್ಟ್ರಭಕ್ತರ ಮನಸ್ಸು ಅತ್ಯಂತ ಸಂಭ್ರಮದಿಂದ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದೆ. ನರೇಂದ್ರ ಮೋದಿ ಅಂದರೆ ಅವ್ರ ಹೆಂಡತಿ ಮುಖ್ಯಮಂತ್ರಿ ಆಗಬೇಕು, ಅವ್ರ ಮಗ ಪ್ರಧಾನಿ ಆಗಬೇಕು ಅನ್ನುವಂಥ ಜೀವ ಅಲ್ಲ. ಇಡೀ ಬದುಕು ದೇಶಕ್ಕೋಸ್ಕರ, ತನ್ನ ಪ್ರಧಾನಿ ಹುದ್ದೆಯ ಕ್ಷಣವೂ ಕೂಡ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಒಬ್ಬ ಅದ್ಭುತ ರಾಷ್ಟ್ರಭಕ್ತನ ಕೈಗೆ ಅಧಿಕಾರ ಮೂರನೇ ಬಾರಿ ಸಿಗ್ತಾ ಇದೆ ಅನ್ನೋದೇ ಒಂದು ರೋಮಾಂಚನಕಾರಿ ಕ್ಷಣ. ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ದೇಶದ ಪ್ರಧಾನಿ ಆಗಬೇಕಂತ ಕನಸುಕೊಂಡು ಈ ಪಾರ್ಟಿಯನ್ನು ಕಟ್ಟಿದಂಥ, ಪರಿವಾರವನ್ನು ಕಟ್ಟಿದಂಥ ಅನೇಕ ಹಿರಿಯರಿಗೆ ಮತ್ತು ಕೋಟ್ಯಾಂತರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಒಂದು ಸಂಭ್ರಮದ ಕ್ಷಣ. ಈ ಕ್ಷಣಕ್ಕೋಸ್ಕರ ಎಲ್ಲರ ರಾಷ್ಟ್ರಭಕ್ತರ ಹೃದಯಗಳೆಲ್ಲ ತುಡಿತಾ ಇತ್ತು. ಇವತ್ತಿನ ದಿವಸ ಆ ಸಂಭ್ರಮದ ಕಾರ್ಯಕ್ರಮ ಆಗ್ತದೆ, ಅದರಲ್ಲಿ ಕಣ್ತುಂಬಿಸಿಕೊಳ್ಳಲಿಕ್ಕೆ ನನ್ನಂತವನು ಇದ್ದಾನೆ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ, ಅಭಿಮಾನ, ಸಂತೋಷ. ಗುಜರಾತ್ನಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಅದರಲ್ಲೂ ಕೂಡ 2 ಬಾರಿ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿ ಇದೀಗ ಮೂರನೇ ಬಾರಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈ ಬಾರಿ ಅಷ್ಟೊಂದು ಈಸಿ ಇಲ್ಲ, ಇನ್ನೊಬ್ಬರ ಹಂಗಿನಲ್ಲಿ ಇರಬೇಕು ಅಂಥೇಳಿ ಅನಿಸುತ್ತಾ, ಅಥವಾ ಈ ಹಿಂದಿನ ವರ್ಚಸ್ಸಿನಂತೆ, ಹಿಂದಿನ ಚಾರ್ಮ್ನಂತೆ ಅದೇ ರೀತಿಯಾಗಿ ಸರ್ಕಾರ ಇರುತ್ತಾ? ಏನಂತೀರಿ ಸರ್? ಜನರ ಮುಂದಿರುವ ಅಥವಾ ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವ ವಿಚಾರ ಏನಂದರೆ, ಹಿಂದೆ ಸ್ವತಂತ್ರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತ ಇತ್ತು, NDA ಒಕ್ಕೂಟಕ್ಕೆ ಬಹುದೊಡ್ಡ ಬೆಂಬಲ ಇತ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದರೆ ಈ BJPಗೆ 273 ಸ್ಥಾನಗಳು ಸಿಕ್ಕಿಲ್ಲ, 240 ಆಸುಪಾಸಿನಲ್ಲಿ ಇರೋದ್ರಿಂದಾಗಿ NDAನ ಅವಲಂಬಿಸಿಯೇ ನಿಮ್ಮ ಆಡಳಿತ ನಡೀಬೇಕು ಅಂತೇಳಿ ಕೆಲವರಲ್ಲಿರುವಂಥ ಜಿಜ್ಞಾಸೆ. ಆದರೆ ವಾಸ್ತವಿಕವಾಗಿ ಈ NDA ಒಕ್ಕೂಟ ಅಂತ ಇರೋದು ಚುನಾವಣೆ ನಂತರ ಆದದ್ದಲ್ಲ. ನಮಗೆ 20 ಸೀಟ್ ಕಡಿಮೆ ಆಗುತ್ತೆ, ನೀವು ಬನ್ನಿ ಅಂತೇಳಿ ನರೇಂದ್ರ ಮೋದಿ ಅವರು ಕರೆದದ್ದಲ್ಲ. ನಮಗೆ ಬಹುಮತ ಬರಲಿ ಬಾರದೇ ಇರಲಿ, NDA ಒಕ್ಕೂಟದ ಮೂಲಕವೇ ಅಧಿಕಾರ ನಡೆಸ್ತೇವೆ ಅನ್ನುವಂಥ ಸ್ಪಷ್ಟ ಘೋಷಣೆಯೊಂದಿಗೆ ಚುನಾವಣೆಯ ಮೊದಲು ಆಗಿರುವಂಥ ಒಪ್ಪಂದ. ಆ ಹಿನ್ನೆಲೆಯಲ್ಲಿ ಮೊದಲೇ ಚುನಾವಣೆಯಲ್ಲಿ ಒಪ್ಪಂದ ಆಗಿರೋದ್ರಿಂದ, ಅವರಿಗೆ ಸೀಟ್ಗಳನ್ನು ಬಿಟ್ಟುಕೊಟ್ಟಿರೋದ್ರಿಂದ ಮತ್ತು ಅವರಲ್ಲಿ ಸೀಟ್ ಪಡೆದಿರೋದ್ರಿಂದ ನಮ್ಮ ಗೆಲುವು ಯಾವುದಕ್ಕೆ ಕೇಳಿದರೆ ಅದು BJPದಲ್ಲ. ಒಂದು ವೇಳೆ ನಾವೇ 273 ನಾವೇ ಹೊಂದಿದ್ರು, BJP ಹೊಂದಿದ್ರು, ಅದು BJP ಗೆಲುವಲ್ಲ, NDA ಗೆಲುವು ಅನ್ನುವಂಥ ಭಾವನೆಗಳಿರುವಂಥ ಒಂದು ಒಕ್ಕೂಟದ ರಚನೆ ಆಗಿತ್ತು. ಆ ಒಕ್ಕೂಟದವರು ನಿನ್ನೆ ನಡೆದಿರುವಂಥ ಸಂಸದರ ಸಭೆಯಲ್ಲಿ ನಿತೀಶ್ ಕುಮಾರ್ ಆಗಲಿ, ಚಂದ್ರಬಾಬು ನಾಯ್ಡು ಆಗಲಿ, ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತನ ಕೈಗೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಪರ ಗಟ್ಟಿ ನಿಲ್ತೇವೆ ಅಂತೇಳಿ ಭಾವುಕತೆ ಮಾತನಾಡಿದ್ದು, NDA ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ ಮತ್ತು ಹಿಂದಿನಂತೆ ಅತ್ಯಂತ ಕ್ರಿಯಾಶೀಲವಾಗಿ ರಾಷ್ಟ್ರದ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿನ್ನೆ ಕೊಟ್ಟಿರುವಂಥ ಉದಾಹರಣೆಗಳೇ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಗೊಂದಲ ಇಲ್ಲದೆ ಮೂರನೇ ಬಾರಿ NDA ಒಕ್ಕೂಟ ಅಧಿಕಾರ ನಡೆಸುತ್ತೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಯಶಸ್ವಿ ಆಗ್ತಾರೆ. ತಾವು ಕರಾವಳಿ ಭಾಗದಲ್ಲಿ, ಈ ಉಡುಪಿ ಚಿಕ್ಕಮಗಳೂರು ಈ ಭಾಗದ ಜನರು ತಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗ ತಾವೀಗ ಸಂಸತ್ನಲ್ಲಿ ತಮ್ಮ ಧ್ವನಿಯಾಗಿ ತಾವು ಇರ್ತೀರಿ ಅನ್ನೋ ಒಂದು ಅಭಿಲಾಷೆ ಅವರಲ್ಲಿದೆ, ಒಂದು ಆಸೆಗಣ್ಣಿನಿಂದ ನೋಡ್ತಾ ಇದ್ದೀರಿ. ಹಾಗಾಗಿ ಈ ಬಾರಿ ಈ 5 ವರ್ಷದಲ್ಲಿ ಏನಾಗ್ಬೋದು? ಏನಾದರೂ ವಿಶೇಷ ವಿಚಾರಗಳಾಗಿರ್ಬೋದು ಅಥವಾ ವಿಶೇಷ ಯೋಜನೆಗಳ ಬಗ್ಗೆ ತಮ್ಮ ಪರಿಕಲ್ಪನೆಯಲ್ಲಿ ಇದೆಯಾ? ಕರಾವಳಿ ಜನರ ಬಗ್ಗೆ ಹೇಗೆ ಅಂತ. ಈಗ ಸಂಸದನೊಬ್ಬ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು, ಕೇಂದ್ರ ಸರ್ಕಾರದ ಅನುದಾನವನ್ನು ಎಲ್ಲೆಲ್ಲಿ ಜೋಡಿಸ್ಕೊಳ್ಬೋದು, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಹೇಗೆ ನಡೆಸ್ಬೋದು, ವಿಶ್ವಕರ್ಮ ಯೋಜನೆ ಯಾವ ರೀತಿ ಮಾಡ್ಬೋದು, ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಕೊಂಡೊಯ್ಬೋದು ಮತ್ತು ಸಮರ್ಪಕಗೊಳಿಸ್ಬೋದು, ಸಾರಿಗೆ ವ್ಯವಸ್ಥೆನ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ, ಸಮುದ್ರ ಕಿನಾರೆಯಲ್ಲಿರುವಂಥ ಅಭಿವೃದ್ಧಿಯನ್ನು, ಮೀನುಗಾರಿಕೆಯನ್ನು ಯಾವ ರೀತಿ ಮಾಡ್ಬೋದು, ವಿಮಾನ ನಿಲ್ದಾಣ ಎಲ್ಲ ಮಾಡ್ಬೋದು, ಈ ಎಲ್ಲ ಯೋಜನೆಗಳನ್ನು ರೈಲ್ವೆಯಲ್ಲಿ ವಿಸ್ತರಿಸ್ಬೋದು. ಇದೆಲ್ಲವೂ ಕೂಡ ಒಬ್ಬ ಸಂಸದರ ವ್ಯಾಪ್ತಿಯಲ್ಲಿ ಬರುವಂಥ ಕಾರ್ಯಚಟುವಟಿಕೆಗಳು. ನಾನು ಮಾನಸಿಕತೆ ಮತ್ತು ನಾನು ಮಾಡಿರುವಂಥ ಕೆಲಸಗಳ ಆಧಾರದಲ್ಲಿ ಈ ಕೆಲಸಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಬಲ್ಲೆ ಅನ್ನುವಂಥ ವಿಶ್ವಾಸ ನನಗಿದೆ. ಸಾಲದಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ನಮ್ಮ ಪಾರ್ಟಿ ಅಂದರೆ NDA ಒಕ್ಕೂಟ ಅಧಿಕಾರದಲ್ಲಿ ಇರೋದ್ರಿಂದ ಸಂಸದರೊಬ್ಬನ ಮಾತಿಗೆ ಹೆಚ್ಚು ಬಲ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ. ಆ ಹಿನ್ನೆಲೆಯಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡ್ತೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ.
ಈಗ ಪ್ರಧಾನಿ ನರೇಂದ್ರ ಮೋದಿಯವರು 2 ಬಾರಿ ಈ 10 ವರ್ಷದಲ್ಲಿ ಡಿಮಾನಿಟೈಸೇಷನ್ ಆಗಿರ್ಬೋದು ಅಥವಾ 370 ರದ್ದತಿ ಆಗಿರ್ಬೋದು, ಈ ರೀತಿ ಐತಿಹಾಸಿಕ ಹಿಸ್ಟೋರಿಕಲ್ ಕೆಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು. ಆದರೆ ಈ 5 ವರ್ಷದಲ್ಲಿ ಆ ರೀತಿ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೀವು ಹೇಳ್ತೀರಿ 370 ರದ್ದು ಮಾಡಿದರು, ದೇಶವನ್ನು ಒಂದು ಮಾಡಿದರು, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಗೊಂಡು ಬಂದರು, ರಾಮ ಜನ್ಮ 500 ವರ್ಷಗಳ ಇತಿಹಾಸ ಇರುವಂಥ ವಿವಾದವನ್ನು ಪರಿಹರಿಸಿ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರವನ್ನು ಕಟ್ಟಿದರು. ಆರ್ಥಿಕ ಸ್ಥಿತಿ ಜಗತ್ತಿನಲ್ಲಿ 5ನೇ ಸ್ಥಾನಕ್ಕೆ ತಂದರು. ಒಂದು ಕಾಲದಲ್ಲಿ ಚಿನ್ನ ಆಡಳಿಟ್ಟಂಥ ದೇಶ ಇವತ್ತು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂಥ ರಾಷ್ಟ್ರ ಆಗಿ ಪರಿವರ್ತನೆ ಆಯಿತು. ಹಾವಾಡಿಗರ ದೇಶ ಅಂತ ಮೊದಲಿಸಿರುವಂಥ ಭಾರತವನ್ನು ಇವತ್ತು ಅಮೆರಿಕ, ರಷ್ಯಾಗಳು ಕೂಡ ಎದುರು ನಿಂತು ಗೌರವದಿಂದ ಗೌರವಿಸುವಂಥ ವಾತಾವರಣ ನಿರ್ಮಾಣ ಆಯಿತು. ಅದೆಲ್ಲವೂ ಕೂಡ ಸ್ಪಷ್ಟವಾದಂಥ ಬಹುಮತ ಇರುವುದರಿಂದ ನಡೆಯಿತು. NDA ಸರ್ಕಾರದಲ್ಲಿ ಅಂಥ ಯೋಚನೆ ಮಾಡ್ಬೋದಾ ಅಂತ ನಿಮ್ಮ ಯೋಜನೆ ಇರ್ಬೋದು. ಆದರೆ NDA ಒಕ್ಕೂಟ ರಚನೆ ಆದಾಗಲೇ BJPಯೂ ಸೇರಿದಂತೆ ಎಲ್ಲ ಯೋಜನೆಗಳಿಗೆ ಸಹಮತ ಇದ್ದುಕೊಂಡೇ ನಮ್ಮದು ರಚನೆ ಆಗಿದೆ. ರಾಮ ಜನ್ಮಭೂಮಿ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನಾವು ನಿಮ್ಗೆ ವಾಪಸ್ ಆಗ್ತಿಲ್ಲ ಅಂತ ಹೇಳಿಲ್ಲ ಅವರು. 370 ರದ್ದು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾವು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಏನು ಆಡಳಿತ ಅಲ್ಲ ನಮ್ಮದು. NDA ಒಕ್ಕೂಟ ನಮ್ಮ ವಿಚಾರಗಳನ್ನು ಅವರ ವಿಚಾರಗಳನ್ನು ಒಟ್ಟಾಗಿ ತೂಗಿ ನೋಡಿ ನಮ್ಮ ಅಧಿಕಾರವನ್ನು ಹೀಗೆ ನಡೆಸ್ತೇವೆ, ನಿಮ್ಮ ಬೆಂಬಲ ಕೊಡಿ ಅಂತೇಳಿ ನಮ್ಮ ಒಕ್ಕೂಟ ರಚನೆ ಆದದ್ದು. ಹಾಗಾಗಿ ಸಮಾನ ನಾಗರಿಕ ನೀತಿ ಸಂಹಿತೆಯೂ ಸೇರಿದಂತೆ ರಾಷ್ಟ್ರಕ್ಕೋಸ್ಕರ ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ NDA ಒಕ್ಕೂಟ ಬೆಂಬಲಿಸುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದು. ಅದೇ ಮಾನಸಿಕತೆಯಲ್ಲಿ ಅವರಿದ್ದಾರೆ. ಸರ್, ಈಗ ನೀವು ಕಾಂಗ್ರೆಸ್ ಅನ್ನ ಪ್ರತಿ ಬಾರಿ ಹೇಳ್ತಾ ಇದ್ದೀರಿ ಮುಳುಗುತ್ತಿರುವ ಹಡಗು ಅಂತ ಹೇಳಿ. ಕಳೆದ ಬಾರಿ 50ರ ಅಂಕಿಯಲ್ಲಿ ಇದ್ದಂಥ ಕಾಂಗ್ರೆಸ್ ಇವತ್ತು 99ರ ಆಸುಪಾಸು, ಆ 99ನ್ನು ದಾಟಿದೆ. ಇಂಡಿ ಒಕ್ಕೂಟದ ಒಂದು ಗಳಿಕೆಯು ಕೂಡ ಬಹುಮತದ ಹತ್ತಿರದಲ್ಲಿದೆ. ಹೀಗಿರುವಾಗ ಒಂದೇನೋ ಭರವಸೆ ಮೂಡಿಸಿದಾರ ರಾಹುಲ್ ಗಾಂಧಿ, ಅದ್ರ ಜೊತೆಗೆ ಏನೋ ಒಂದು ನಿರೀಕ್ಷೆ, ಆ ನಿರೀಕ್ಷೆ ಒಂದು ಹಂತಕ್ಕೆ ರೀಚ್ ಆಗಿದೆಯಾ ಕಾಂಗ್ರೆಸ್ದು, ಹೇಗೆ ಅಂತ? ರಾಹುಲ್ ಗಾಂಧಿ ಭರವಸೆ ಮೂಡಿಸಿಲ್ಲ. ಆ ಭರವಸೆ ಮಾತುಗಳನ್ನು ಎಂಥ ವಿಪಕ್ಷ ಇರಬೇಕು ಅನ್ನುವಂಥ ಭರವಸೆ ಮಾತುಗಳನ್ನು ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ನೀವು ಕೇಳಿರಬೇಕು. 10 ವರ್ಷಗಳ ಅವಧಿಯಾಗಿ ಅಧಿಕಾರದಿಂದ ಕೆಳಗಿಳಿಯುವಾಗ ಅಧಿಕಾರದ ಕೊನೆಯ ದಿನಗಳಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು. 10 ವರ್ಷಗಳ ಕಾಲ ನಾನು ಅಧಿಕಾರದಲ್ಲಿದ್ದೆ, NDA ಒಕ್ಕೂಟ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು, ಪ್ರಧಾನಿಯಾಗಿ ಕೆಲಸ ಮಾಡಿದೆ. ನನಗಿರುವಂಥ ನೋವು ಮತ್ತು ಸಂಕಟ ಏನಂದರೆ, ಪ್ರಜಾಪ್ರಭುತ್ವದಲ್ಲಿ ಒಂದು ವಿಪಕ್ಷ ಅತ್ಯಂತ ದೊಡ್ಡ ಪಕ್ಷವಾಗಿರಬೇಕು, ಒಂದು ವಿರೋಧ ಪಕ್ಷ ಪ್ರಬಲವಾಗಿರಬೇಕು. ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದರೆ ಕಾಂಗ್ರೆಸ್ ಅಷ್ಟೊಂದು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಪ್ರಜಾತಂತ್ರದಲ್ಲ ಅಡಿಗಲ್ಲಿನ ಮೇಲೆ ಅಪಾಯ ಆಗುತ್ತೆ ವಿಪಕ್ಷ ದುರ್ಬಲ ಆದರೆ. ನಾನು ವಿಪಕ್ಷ ಪ್ರಬಲವಾಗುವುದನ್ನು ನೋಡ್ತೇನೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು NDA ಒಕ್ಕೂಟ ಒಂದಷ್ಟು ಹೆಚ್ಚು ಶಕ್ತಿಯನ್ನು ಪಡೆದದ್ರಿಂದ, ಪ್ರಬಲ ವಿರೋಧ ಪಕ್ಷ ಆದ್ದರಿಂದ ಆ ವಿರೋಧ ಪಕ್ಷವನ್ನು ಸ್ವಾಗತಿಸುವಂಥ ಮಾನಸಿಕತೆಯಲ್ಲೇ ಪ್ರಧಾನಿಯವರು ಇರೋದ್ರಿಂದ ರಾಷ್ಟ್ರಕ್ಕೊಂದು ಒಳ್ಳೆಯದು ಅಂತ ಅನಿಸುತ್ತೆ. ಈಗ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ನಾನು ಇರಬೇಕು ಅಂಥೇಳಿ ಅಂಗಪಕ್ಷಗಳ ಸಂಸದರು ಸೇರಿದಂತೆ BJPಯಲ್ಲೂ ಕೂಡ ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ. ತಾವೇನಾದರೂ ಆ ಪಟ್ಟಿಯಲ್ಲಿದ್ದೀರಾ ಸರ್? ಇಲ್ಲ, ನಾನು ಕೇಂದ್ರ ಸಚಿವರ ಪಟ್ಟಿಯಲ್ಲಿಲ್ಲ ಮತ್ತು ಆಸಕ್ತನೂ ಅಲ್ಲ. ಪಾರ್ಟಿ ಕೊಟ್ಟಿರುವಂಥ ಅವಕಾಶದಲ್ಲಿ ನಾನು MLC ಆಗಿ ಕೆಲಸ ಮಾಡಿದ್ದೆ, ಕ್ಯಾಬಿನೆಟ್ ನಂಗಿತ್ತು. ಪಾರ್ಟಿಯವ್ರು ನೀನು ನಿಲ್ಲಬೇಕು ಇಂತಿಂಥ ಕಾರಣಕ್ಕಂತ ಹೇಳಿದ್ರಿಂದಾಗಿ ನಾನು ನಿಂತಿದ್ದೆ. ಯೋಗಾನುಯೋಗ ಜನ ನನ್ನನ್ನು ಭಾಳ ದೊಡ್ಡ ಮಟ್ಟ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ಪಾರ್ಟಿಯ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನುವಂಥ ಕಾರಣವೂ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ನನ್ನ ದೊಡ್ಡ ಬಹುಮತದಲ್ಲಿ ನನ್ನ ಗೆಲ್ಲಿಸಿದ್ದಾರೆ. 5 ವರ್ಷಗಳ ಕಾಲ ಜನಹಿತದ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಕೊಟ್ಟಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋದು ಮಾತ್ರ ನನ್ನ ಗುರಿ. ಉಳಿದೆಲ್ಲವೂ ನನ್ನ ಮಟ್ಟಿಗೆ ಕೇಂದ್ರ ನಿರ್ಧಾರ ಮಾಡುತ್ತೆ. ಕೊನೆಯದಾಗಿ ಸರ್, ತಮ್ಮ ಕ್ಷೇತ್ರದ ಜನರಿಗೆ, ತಮ್ಮನ್ನು ಇವತ್ತು ಪಾರ್ಲಿಮೆಂಟಿಗೆ ಕಳಿಸಿರುವಂಥ ತಮ್ಮ ಕ್ಷೇತ್ರದ ಮತದಾರರಿಗೆ ತಾವು ಏನು ಹೇಳ್ತೀರಿ ಸರ್? ಸಾಮಾನ್ಯ ಮನುಷ್ಯನಾಗಿ ನಿಮ್ಮೆದುರು ನಿಂತಿದ್ದೆ. ನನ್ನ ಬಗ್ಗೆ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಭರವಸೆಯನ್ನು ಇಟ್ಟುಕೊಂಡು ನನಗೆ ಓಟ್ ಕೊಡುವುದ್ರ ಜೊತೆಯಲ್ಲಿ ನೋಟನ್ನು ಕೊಟ್ಟು ನನ್ನ ಪರವಾಗಿ ಕೆಲಸ ಮಾಡಿದಂಥ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಗೆಲ್ಲಲಿಕ್ಕೆ ಅವಕಾಶಗಳಾಗಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವೀಕಾರ ಮಾಡುವಂಥ ಅಧಿಕಾರದ 3ನೇ ಹಂತದ ಅಧಿಕಾರದ ಪ್ರಧಾನಮಂತ್ರಿ ಹುದ್ದೆ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಅವ್ರ ಜೊತೆಯಲ್ಲಿ ಇದ್ದೇನೆ ಅನ್ನೋದೇ ನನಗಿರುವಂಥ ರೋಮಾಂಚನಕಾರಿ ಹೆಮ್ಮೆ. ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಮಾಡೋಣ. ನೀವು ಕೊಟ್ಟಿರುವಂಥ ಒಂದೊಂದು ಓಟಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ನಾನು ಮಾಡ್ತೇನೆ. ಥ್ಯಾಂಕ್ ಯು ಸರ್. ಇದು ನೋಡಿ, ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಮಾತಾಗಿದೆ. ಆ ಮೂಲಕ ಏನೋ ಒಂದು ಬದಲಾವಣೆ ಆಗುತ್ತೆ ಈ 3ನೇ ಅವಧಿಯಲ್ಲಿ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿದೆ. ಹಾಗೆ ಮಾನ್ಯ ಸಂಸದರದ್ದು ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿಪಿನ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ನವದೆಹಲಿ.